ಲೋಗೈಸಿಡಿಗೂ ಸ್ವಾಗತ. ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ SLC ವಿದ್ಯಾರ್ಥಿಗಳು 24ಕ್ಕೆ ಬಂದ್ಬಿಟ್ಟು ರಿಸಲ್ಟ್ ಬರ್ತದೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕಾಯ್ತಾ ಇದ್ರೆ ಅವ್ರಿಗೆ ಬಂದ್ಬಿಟ್ಟು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಒಂದು ಬಿಗ್ ಶಾಕ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ನಿಮಗೆ ಏನಂತ ಹೇಳಿದ್ರು, ಹಿಂದಿ ಎಕ್ಸಾಮ್ಗೆ ಬಂದ್ಬಿಟ್ಟು ಥರ್ಡ್ ಲ್ಯಾಂಗ್ವೇಜ್ ಅಂತ ಹಿಂದಿ ಎಕ್ಸಾಮ್ಗೆ ಬಂದ್ಬಿಟ್ಟು ನಿಮಗೆ ಗ್ರೇಡ್ನ ಕೊಡ್ತೀವಿ ಅಂತ ಕೆಲವು ಹಿಂದೆ ಹೇಳಿದ್ರು. ನಿಮಗೆ ಯಾವುದೇ ಒಂದು ಅಂಕಗಳು ಇರೋದಿಲ್ಲ, ಹಿಂದಿ ಎಕ್ಸಾಮ್ಗೆ ಬಂದ್ಬಿಟ್ಟು ನಿಮಗೆ ಗ್ರೇಡ್ನ ಕೊಡ್ತೀವಿ ಅಂತ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಹೇಳಿದರು. ಆದರೆ ವಿದ್ಯಾರ್ಥಿಗಳು ಬಂದ್ಬಿಟ್ಟು ನಮಗೆ ಯಾವುದೇ ಒಂದು ಗ್ರೇಡ್ ಅನ್ನೋದು ಬೇಡ, ನಮಗೆ ಮಾಮೂಲಿ ಅಂಕಗಳನ್ನ ಕೊಡಿ ಅಂತ ಸರ್ಕಾರಕ್ಕೆ ಅಂದರೆ ಹೈಕೋರ್ಟ್ಗೆ ಬಂದ್ಬಿಟ್ಟು ಅರ್ಜಿಯನ್ನು ಹಾಕಿದ್ರು. ಆವಾಗ ಹೈಕೋರ್ಟ್ ಆದೇಶನ ಮಾಡುತ್ತೆ, ನಿಮಗೆ ಗ್ರೇಡ್ ಇರೋದಿಲ್ಲ, ಮಾಮೂಲಿ ಅಂಕಗಳನ್ನ ಇರ್ತೇವೆ ಅಂತ. ಇದಕ್ಕೆ ಬಂದ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಬಂದ್ಬಿಟ್ಟು ತೀವ್ರ ಹಿನ್ನಡೆ ಆಗಿದೆ ಅಂತಲೇ ಹೇಳ್ಬೋದು. ಈಗ ಬಂದ್ಬಿಟ್ಟು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಅದನ್ನ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಒಂದು ಸರ್ಕಾರಕ್ಕೆ ಬಂದ್ಬಿಟ್ಟು ಒಂದು ಮೇಲ್ಮನವಿನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ ಗ್ರೇಡ್ ಇರುತ್ತಾ ಇಲ್ವಾ, ಮಾಮೂಲಿ ಅಂಕಗಳು ಇರುತ್ತೆ ಅಂತ ನಿಮಗೆ ಶೀಘ್ರವೇ ಬಂದ್ಬಿಟ್ಟು ನಿಮಗೆ ಡಿಸೈಡ್ ಅನ್ನೋದು ಆಗುತ್ತೆ. ಹಿಂದಿ ಎಕ್ಸಾಮ್ಗೆ ಬಂದ್ಬಿಟ್ಟು ಗ್ರೇಡ್ ಇರುತ್ತಾ ಮತ್ತು ಮಾಮೂಲಿ ಅಂಕಗಳು ಇರುತ್ತೆ ಅಂತ. ಮತ್ತು ತುಂಬ ಜನ ವಿದ್ಯಾರ್ಥಿಗಳು 24ಕ್ಕೆ ಬಂದ್ಬಿಟ್ಟು ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಅಂದ್ಕೊಂಡಿರ್ತಾರೆ. ಸೊ ಸ್ವಲ್ಪ ಬಂದ್ಬಿಟ್ಟು ನಿಮಗೆ 24ಕ್ಕೆ ಬಂದ್ಬಿಟ್ಟು ಸ್ವಲ್ಪ ಡಿಲೇ ಆಗ್ಬೋದು. ರೀಸನ್ ಏನಪ್ಪ ಅಂದರೆ ಇದೆ ಹಿಂದಿ ಗ್ರೇಡು ಮತ್ತು ಅಂಕಗಳು. ತುಂಬ ಜನ ವಿದ್ಯಾರ್ಥಿಗಳು ಅಂದ್ಕೊಂಡಿದ್ರು 24ಕ್ಕೆ ಬಂದ್ಬಿಟ್ಟು ನಮ್ಮ ಒಂದು ರಿಸಲ್ಟ್ ಬರುತ್ತೆ, ಸೊ ನಾವು ಪಾಸ್ ಆಗಿದೆ ಫೇಲ್ ಆಗಿದೆ ಅಂತ ನೋಡ್ಕೊಳ್ಬೋದು ಅಂತ. ಆದರೆ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಬಂದ್ಬಿಟ್ಟು ನಿಮಗೆ 24ಕ್ಕೆ ಸ್ವಲ್ಪ ಡೌಟ್ ಅಂತಲೇ ಹೇಳ್ಬೋದು. ಇದೇ ತಿಂಗಳು ಏಪ್ರಿಲ್ ಎಂಡಿಂಗ್ ಮಂತಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಸೊ ಬೇಗ ಅನೌನ್ಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಏಪ್ರಿಲ್ 30ನೇ ತಾರೀಕು ಒಳಗೆ ಬಂದ್ಬಿಟ್ಟು ನಿಮಗೆ SLC ಎಕ್ಸಾಮ್ ಒಂದ್ರದ್ದು ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಕೊಡ್ತಾರೆ. ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನಪ್ಪ ಅಂದರೆ, ಬ್ರೋ ನಮ್ಮ ಒಂದು ರಿಸಲ್ಟ್ ಏನಾದ್ರು ಅನೌನ್ಸ್ ಆಯಿತು ಅಂದರೆ ನಾವು ಎಲ್ಲಿ ಚೆಕ್ ಮಾಡೋದು ಅಂತ ತುಂಬ ಜನ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ ಕೇಳ್ತೀರಾ. ನಿಮ್ಮ ಒಂದು ರಿಸಲ್ಟು ನಾಳೆ ಏನಾದ್ರು ಅನೌನ್ಸ್ ಆಗಿದ್ದಂಗೆ ನಿಮಗೆ ಅಂದರೆ ನಾಳೆಗೆ ನಿಮಗೆ ರಿಸಲ್ಟ್ ಅನ್ನೋದು ಅನೌನ್ಸ್ ಆಗಲ್ಲ. ನಿಮಗೆ ರಿಸಲ್ಟು ಯಾವಾಗ ಅನೌನ್ಸ್ ಆಗುತ್ತೆ ಅದ್ರ ಹಿಂದೆ ದಿನ ಬಂದ್ಬಿಟ್ಟು ನಿಮಗೆ ಹೇಗೆ ರಿಸಲ್ಟ್ನ ಚೆಕ್ ಮಾಡೋದಂತ ಸೊ ನಾನು ವಿಡಿಯೋನ ತಿಳಿಸ್ಕೊಡ್ತೀನಿ. ಹೇಗೆ ಚೆಕ್ ಮಾಡೋದು, ಎಲ್ಲಿ ಹೋಗಿ ನಿಮ್ಮ ಒಂದು ಆಲ್ ಟಿಕೆಟ್ ನಂಬರ್ ಹಾಕಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಹಾಕ್ಬಿಟ್ಟು ನೀವು ಚೆಕ್ ಮಾಡ್ಕೋಬೇಕು. ಹೇಗೆ ಯಾವ ಒಂದು ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು ಬೇಗ ಅಂತ ಸೊ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. SLC ಬಗ್ಗೆ ಏನೇ ಒಂದು ಡೌಟ್ ಇತ್ತು ಅಂದರೆ ಸೊ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾರೆ, ಬ್ರೋ ವ್ಯಾಲ್ಯೂಯೇಷನ್ ಮುಗಿತಾ ಇಲ್ವಾ ಅಂತ. ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ನಿಮಗೆ 8ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಸೊ ಮಾಹಿತಿ ಪ್ರಕಾರ ನಿಮಗೆ ವ್ಯಾಲ್ಯೂಯೇಷನ್ ಮುಗ್ದಿದೆ ಅಂತಲೇ ಹೇಳ್ಬೋದು. ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಸೊ ಅಫಿಷಿಯಲಾಗಿ ಅನೌನ್ಸ್ನ ಮಾಡಿಲ್ಲ ವ್ಯಾಲ್ಯೂಯೇಷನ್ ಮುಗ್ದಿದೆ ಅಂತ. ಮಾಹಿತಿಗಳ ಪ್ರಕಾರ ನಿಮಗೆ ವ್ಯಾಲ್ಯೂಯೇಷನ್ ಅನ್ನೋದು ಮುಗ್ದಿದೆ. ರಿಸಲ್ಟ್ ಬಂದ್ಬಿಟ್ಟು ಆದಷ್ಟು ಬೇಗ ನಿಮಗೆ ಏಪ್ರಿಲ್ ಮಂತಲ್ಲೇ ಕೊಡ್ತಾರೆ. ನಿಮಗೆ ಏನೋ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬಿಡಿ. ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಾಸ್ ಆಗ್ತೀರಾ. ನಿಮಗೆ ಬಂದ್ಬಿಟ್ಟು ಗ್ರೇಡ್ ಇರಬೇಕಾ ಅಥವಾ ನಿಮಗೆ ಮಾಮೂಲಿ ಅಂಕಗಳು ಇರಬೇಕಂತ ಒಂದು ಕಮೆಂಟ್ ಸೆಕ್ಷನ್ ತಿಳಿಸಿ ನಿಮ್ಮ ಅಭಿಪ್ರಾಯನ. ಸೊ ಏನಾರು ಡೌಟ್ ಇತ್ತು ಅಂದರೆ ಆಗಲೇ ಹೇಳ್ದಂಗೆ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತಾರೆ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.